8ನೇ ದಿನ ಎಲ್ಲರೂ ಎಲ್ಲ ಶಕ್ತಿ ದೇವತೆಗಳನ್ನು ನಾವು ಇಷ್ಟು ದಿನ ಆಹ್ವಾನೆಯನ್ನು ಮಾಡಿರ್ತೀವಿ. ಈಗ ನಾವು ಗುರುಗಳನ್ನು ನಾವು ಸಹ ನೆನೆಸ್ಕೊಳ್ಬೇಕಾಗುತ್ತೆ. ಈ ಗುರುಗಳನ್ನು ನೆನೆಸ್ಕೊಳ್ಳೋದಕ್ಕೆ ನಾವು ಮರಿಸ್ವಾಮಿ ಮಠಗಳಿಗೆ ಭೇಟಿಯನ್ನು ನೀಡ್ತೀವಿ. ಆ ಮರಿಸ್ವಾಮಿ ಮಠದಲ್ಲೂ ಸಹ ಒಂದು ಪುರಾತನವಾದಂತಹ ಬಾವಿ ಇದೆ. ಆ ಬಾವಿಯಲ್ಲಿ ಪೂಜೆಯನ್ನು ನೆರವೇರಿಸಿ ಕರಗ ಪೂಜಾರಿ ಹಾಗೂ ನಮ್ಮ ವೀರಕುಮಾರರೆಲ್ಲರೂ ದೇವಸ್ಥಾನಕ್ಕೆ ಹಿಂದಿರುಗುತ್ತಾರೆ. ಈ 8ನೇ ದಿನ ನಡೆಯುವಂತಹ ಒಂದು ಕಾರ್ಯಕ್ರಮ. ಇದಕ್ಕೂ ಮುಂಚೆ ನಾವು ಹಸಿ ಕರಗದ ಮುಂಚೆ ನಾವು ಏನು ಹೇಳಿದ್ವಿ, ಅಲ್ಲಿ ಹಸಿ ಕರಗಕ್ಕೂ ಶಕ್ತಿಪೀಠಕ್ಕೂ ಹೋಗುವುದಕ್ಕೂ ಮುಂಚೆ ಕರಗದ ಪೂಜಾರಿಗಳು ಬಲಿಯನ್ನವನ್ನು ಎಲ್ಲ ದಿಕ್ಕುಗಳಲ್ಲೂ ಸಿಂಪಡಿಸಿ ಬರ್ತಾರೆ. ಯಾವುದೇ ಒಂದು ಅಡೆತಡೆಗಳಿರಬಾರ್ದು, ಯಾವುದೇ ಆದಂಥ ಒಂದು ಕಾಟಗಳು ಇರಬಾರ್ದು ಅಂತ ಗಾವನ್ನವನ್ನು ಸಮರ್ಪಣೆ ಮಾಡಿ ತದನಂತರ ಹಸಿ ಕರಗ ನೆರವೇರುತ್ತೆ. 8ನೇ ದಿನ ನಾವೇನು ಗುರುಗಳ ಒಂದು ಪೂಜೆಯನ್ನು ನೆರವೇರಿಸಿ ಬಂದಿರ್ತೀವಿ. 9ನೇ ದಿನ ಅತ್ಯಂತ ಪ್ರಮುಖವಾದಂಥ ದಿನ, ಚೈತ್ರ ಮಾಸದ ಶುಕ್ಲ ಪಕ್ಷದ ಪೌರ್ಣಮಿಯ ದಿನ. ಪೌರ್ಣಮಿಯ ದಿನ ಮುಂಜಾನೆ ಬೆಳಿಗ್ಗೆ 9:30 10 ಗಂಟೆಯ ಸುಮಾರಿಗೆ ಮತ್ತೆ ಕರಗದ ಪೂಜಾರಿಗಳು ಹಾಗೂ ವೀರಕುಮಾರರು ದ್ರೌಪದಿ ದೇವಿಯ ಅತ್ತೆ ಮನೆಯಾದಂಥ ಕುಂತಿ ದೇವಿಯ ಒಂದು ಅಪ್ಪಣೆಯನ್ನು ಕೇಳೋದಕ್ಕೆ ಮತ್ತೆ ಹೋಗ್ತೀವಿ. ಅಲ್ಲಿ ಕರಗದ ಕುಂಟೆಯಲ್ಲಿ ಹೊಂಗೆ ಮರವನ್ನು ಪೂಜೆಯನ್ನು ಮಾಡಿ ಅಲ್ಲಿರುವಂತಹ ಹೊಂಗೆ ಮರದ ಕಡ್ಡಿಗಳನ್ನು, ಹೊಂಗೆ ಮರದ ಎಲೆಗಳನ್ನು ತಂದು ದೇವಸ್ಥಾನಕ್ಕೆ ಹಿಂದಿರುಗುತ್ತಾರೆ. ನೀವೆಲ್ಲ ನೋಡ್ಬೋದು, ದ್ರೌಪದಿ ದೇವಿಯ ಈ ಒಂದು ಉತ್ಸವದ ಸಂದರ್ಭದಲ್ಲಿ ಪ್ರಮುಖವಾಗಿ ಈ ಪೋತರಾಜು ಮನೆಯವರು ಒಂದು ತ್ರಿಶೂಲವನ್ನು ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಆ ತ್ರಿಶೂಲವನ್ನು ನಮ್ಮ ಭಾಷೆಯಲ್ಲಿ ಕೊಂತ ಅಂತ ಕರಿತೀವಿ. ಕೊಂತ ಅಂತಂದರೆ ಅದು ಯಾರು ಬೇರೆ ಅಲ್ಲ, ಕುಂತಿದೇವಿಯ ಒಂದು ಸ್ವರೂಪನೇ. ಈ ಕುಂತಿದೇವಿಯು ಮಹಾಭಾರತದಲ್ಲಿ ಒಂದು ವಾಗ್ದಾನ ಮಾಡಿರ್ತಾರೆ. ಆ ವಾಗ್ದಾನದ ಒಂದು ಸ್ವರೂಪವೇ ಈ ಒಂದು ತ್ರಿಶೂಲ. ಏನಂತಂದರೆ, ತಮ್ಮ ದ್ರೌಪದಿ ದೇವಿಯ ಒಂದು ಉತ್ಸವವನ್ನು ತಾನೇ ಮುಂದೆ ನಿಂತು ವಿಜೃಂಭಣೆಯಿಂದ ನೆರವೇರಿಸ್ತೀನಿ, ಎಲ್ಲ ಕುಲ ಬಾಂಧವರನ್ನು ಒಟ್ಟಿಗೆ ಸೇರಿಸ್ತೀನಿ ಅಂತ ಒಂದು ವಾಗ್ದಾನ ಮಾಡಿರ್ತಾರೆ. ಈ ಒಂದು ವಾಗ್ದಾನದ ಸ್ವರೂಪವೇ ಈ ತ್ರಿಶೂಲ ಆಗಿರುತ್ತದೆ. ಈ ಒಂದು ಸಮಯದಲ್ಲಿ ಏನು ಕರಗದ ಕುಂಟೆಯಲ್ಲಿ ಪೂಜೆಯನ್ನು ಎಲ್ಲ ಸ್ವೀಕಾರ ಮಾಡಿ ಎಲ್ಲ ವೀರಕುಮಾರರು ಆ ಹೊಂಗೆ ಮರದ ಎಲೆಗಳು ಹಾಗೂ ಆ ಒಂದು ಕಡ್ಡಿಗಳನ್ನು ತಗೊಂಡು ಬಂದು ದೇವಸ್ಥಾನದಲ್ಲಿ ಚಪ್ರವನ್ನು ಕಟ್ಟೋದಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾರೆ. ಏನಕ್ಕಪ್ಪ ಈ ಹೊಂಗೆ ಮರದಲ್ಲಿ ಚಪ್ರ ಕಟ್ತಾರೆ ಅಂತಂದರೆ, ಈ ಒಂದು ಹೊಂಗೆ ಮರದಲ್ಲೇ ಎಲ್ಲ ದೇವತೆಗಳು ವಾಸವಿರುತ್ತಾರೆ ಅಂತ ನಂಬಿಕೆ ಇದೆ. ಈ ಒಂದು ಹೊಂಗೆ ಮರದಲ್ಲಿ ಚಪ್ರವನ್ನು ಕಟ್ಟಿ ಅಲ್ಲಿ ಪೂಜಾರಿಗಳಿಗೆ ಮದುವೆಯನ್ನು ಮಾಡ್ತಾರೆ. ಅದೆಲ್ಲ ಒಂದು ಗೌಪ್ಯವಾಗಿ ನಡೆಯುವಂಥ ಒಂದು ಆಚರಣೆ ಆಗಿರುತ್ತೆ. ಅಲ್ಲಿ ಯಾವ ರೀತಿ ಮದುವೆ ನಡೆಯುತ್ತೆ, ಅಲ್ಲಿ ಯಾವ ರೀತಿ ಹೋಮ ಆಗುತ್ತೆ, ಅದೆಲ್ಲವೂ ಗೌಪ್ಯವಾಗಿ ನಡೆಯುತ್ತೆ. ಈ ಒಂದು ದೇವಸ್ಥಾನದಲ್ಲಿ ಪಾವಿತ್ರ್ಯತೆ, ಗೌಪ್ಯತೆ ಮತ್ತು ಶುದ್ಧತೆಗೆ ಒಂದು ಪ್ರಾಮುಖ್ಯತೆಯನ್ನು ಆಗಿನ ಕಾಲದಿಂದಲೂ ನಮ್ಮ ಕುಲಸ್ಥರು ನಡೆದುಕೊಂಡು ಬಂದಿರುವಂಥ ಒಂದು ರೀತಿಯಾಗಿರುತ್ತೆ. ಈ ಒಂದು ಚಪ್ರದಲ್ಲಿ ಮದುವೆ ಆಗಿರುವಂಥ ಸಂದರ್ಭದಲ್ಲಿ ತದನಂತರ ನಡೆಯುವಂತಹ ಒಂದು ಉತ್ಸವವೇ ಪೋತರಾಜುವಿನ ಉತ್ಸವ. ಈ ಪೋತರಾಜು ಎಲ್ಲೆಲ್ಲಿ ಉತ್ಸವ ಹೋಗ್ತಾರೆ ಅಂತಂದರೆ, ಎಲ್ಲೆಲ್ಲಿ ಕುಲ ಬಾಂಧವರು ದೂರದ ಪ್ರದೇಶಗಳಲ್ಲಿ ನೆಲೆಸಿರ್ತಾರೆ, ಆ ಒಂದು ಪ್ರದೇಶಗಳಲ್ಲಿ ಪೋತರಾಜು ಹೋಗಿ ಅವರ ಮನೆಗಳಲ್ಲಿ ಪೂಜೆಯನ್ನು ಸ್ವೀಕರಿಸಿ ತದನಂತರ ದೇವಾಲಯಕ್ಕೆ ಹಿಂದಿರುಗುತ್ತಾರೆ. ಇವಿಷ್ಟು ಕಾರ್ಯಕ್ರಮಗಳು ನಮ್ಮ ಕರಗ ಶಕ್ತ್ಯೋತ್ಸವದಲ್ಲಿ 9 ದಿನಗಳ ಕಾಲ ನಡೆಯುವಂತಹ ಒಂದು ಆಚರಣೆಯಾಗಿರುತ್ತದೆ. ಇದೇ ರಾತ್ರಿ, ಕರಗ ಶಕ್ತ್ಯೋತ್ಸವದ ರಾತ್ರಿ ಏನು ನಾವು ಮೊದಲನೇ ದಿನ ಮೊಳಕೆಯನ್ನು ಹಾಕಿರ್ತೀವಿ, ಆ ಒಂದು ಮೊಳಕೆ ಹಾಗೂ ನಮ್ಮ ಒಂದು ಪೂಜಾ ಸಾಮಗ್ರಿಗಳು, ಅದಕ್ಕೆ ಸಂಬಂಧಪಟ್ಟ ಫಲಗಳು ಎಲ್ಲದರ ಸಮೇತ ಕರಗದ ಪೂಜಾರಿಗಳನ್ನು ಅವರ ಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಒಂದು ಪೂಜೆಯನ್ನು ನೆರವೇರಿಸಿ ಅಲ್ಲಿ ಎಲ್ಲರ ಒಂದು ಆಶೀರ್ವಾದವನ್ನು ಸ್ವೀಕರಿಸಿ ಪೂಜಾರಿಗಳು ದೇವಸ್ಥಾನಕ್ಕೆ ಹಿಂದಿರುಗುತ್ತಾರೆ. ಈ ಒಂದು ಉತ್ಸವ ತದನಂತರ ಮುಂದುವರಿಯುವುದೇ ಗಾವನ್ನದಿಂದ. ಈ ಗಾವನ್ನ ಮತ್ತೆ ಎಲ್ಲಿವರೆಗೂ ಇಡ್ತಾರೆ ಅಂತಂದರೆ, ಒಂದು ಚಿಕ್ಕಪೇಟೆ ಸರ್ಕಲ್ ಏನಿದೆ, ಆ ಸರ್ಕಲ್ವರೆಗೂ ಗಾವನ್ನವನ್ನು ಇಟ್ಟು ಪೂಜಾರಿಗಳು 9:30 10 ಗಂಟೆ ಸುಮಾರಿನಲ್ಲಿ ಗಾವನ್ನವನ್ನು ಇಟ್ಟು ಅಲ್ಲಿಂದ ದೇವಸ್ಥಾನಕ್ಕೆ ಹಿಂದಿರುಗಿ ಗೌಪ್ಯವಾಗಿ ಕರಗದ ಕುಂಟೆಗೆ ಹಿಂದಿರುಗುತ್ತಾರೆ. ಇವೆಲ್ಲವೂ ಒಂದು ಕರಗ ಶಕ್ತ್ಯೋತ್ಸವದಲ್ಲಿ ನಡೆಯುವಂತಹ ಪ್ರಮುಖವಾದಂತಹ ಆಚರಣೆಯಾಗಿದೆ. ಕರಗದ ಕುಂಟೆಯಲ್ಲಿ ಯಾಕೆ ಹೋಗ್ತಾರೆ ಮತ್ತೆ ಅಂತಂದರೆ, ಅಲ್ಲಿ ದೇವಿಯು ನಿಗೂಢವಾಗಿ ನೆಲೆಸಿರ್ತಾರೆ ಅಂತ ಒಂದು ಪ್ರತೀತಿ ಇದೆ. ಇಲ್ಲಿ ಕರಗದ ಪೂಜಾರಿಗಳನ್ನು ವಸ್ತ್ರದಿಂದ ಎಲ್ಲ ಕಡೆ 4 ದಿಕ್ಕಿನಲ್ಲೂ ಮುಚ್ಚಿಕೊಂಡು ಅವರನ್ನು ಕರಗದ ಕುಂಟೆಗೆ ಕರೆದುಕೊಂಡು ಹೋಗಿ ಅವರಿಗೆ ಒಂದು ತಂತ್ರಗಳಿಂದ ಮಂತ್ರಘೋಷಗಳಿಂದ ಅವರಿಗೆ ದೇವಿಯ ಒಂದು ಆಹ್ವಾನೆಯನ್ನು ಮಾಡ್ತಾರೆ.
ಆಹ್ವಾನ ಆದಂಥ ಸಂದರ್ಭದಲ್ಲಿ ಅವರನ್ನು ಮತ್ತೆ ಶಕ್ತಿಪೀಠಕ್ಕೆ ಕರೆತಂದು ಅಲ್ಲಿ ಒಂದು ರಾಗಡೆಯನ್ನು ಹಾಕಿ ಅಲ್ಲಿ ನಮ್ಮ ಶಕ್ತಿಪೀಠದಲ್ಲಿ ಬಾಕು ಮತ್ತು ಬೆತ್ತವನ್ನು ಇಟ್ಟಿರ್ತಾರೆ. ಆ ಬಾಕು ಮತ್ತು ಬೆತ್ತದ ಒಂದು ಶಕ್ತಿಯನ್ನು ಅಲ್ಲಿನ ಗಂಟೆ ಪೂಜಾರಿಗಳು ಅಥವಾ ಗಣಾಚಾರಿಗಳು ಅವರ ಕೈಗೆ ಅದನ್ನು ನೀಡಿ ಅಲ್ಲಿಂದ ಕರಗ ಶಕ್ತಿಯೋತ್ಸವದ ಉತ್ಸವ ಪ್ರಾರಂಭವಾಗಿ ಅಲ್ಲಿ ದೇವಸ್ಥಾನಕ್ಕೆ ಮರಳುತ್ತಾರೆ. ದೇವಸ್ಥಾನಕ್ಕೆ ಹಿಂದಿರುಗಿದ ಸಂದರ್ಭದಲ್ಲಿ ಕರಗದ ಪೂಜಾರಿಗಳು ಗರ್ಭಗುಡಿ ಒಳಗೆ ಅನೇಕ ಹೋಮಗಳು ಹಾಗೂ ದೇವಿಯ ಆರಾಧನೆಯನ್ನು ಮಾಡುತ್ತಾ ಇರುತ್ತಾರೆ. ಯಾವಾಗ ದೇವಿಯು ಆವಿರ್ಭವಿಸಿ ಕರಗದ ಪೂಜಾರಿಯ ಮೇಲೆ ಬಂದಾಗ ಕರಗ ಶಕ್ತಿಯೋತ್ಸವವು ಹಾಗೂ ಈ ಒಂದು ಸಂದರ್ಭದಲ್ಲಿ ಪೌರ್ಣಮಿಯಾಗಿರುವಂತಹ ಒಂದು ಸಂದರ್ಭದಲ್ಲಿ ಆ ಒಂದು ಚಂದ್ರನ ಬಿಂಬ ನಮ್ಮ ಗರ್ಭಗುಡಿಯ ಕಳಸದ ಮೇಲೆ ಬಿದ್ದಾಗ ಅಲ್ಲಿ ಶಕ್ತಿ ಆವಿರ್ಭವಿಸಿ ಕರಗವು ಆಚೆ ಬರುತ್ತದೆ ಎಂಬ ಒಂದು ನಂಬಿಕೆ ಇದೆ. ಕರಗ ಶಕ್ತಿಯೋತ್ಸವ ಈ ರೀತಿ ಆಚೆ ಬಂದು ಎಲ್ಲರಿಗೂ ಅವರ ಮನಸ್ಸಲ್ಲಿ ಇರುವಂತಹ ಒಂದು ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ಒಂದು ಆಚರಣೆಯೇ ಕರಗ ಶಕ್ತಿಯೋತ್ಸವ.
ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಮುಂದಿನ ಪ್ರಯಾಣಕ್ಕೆ ನಿಮ್ಮ ಕಿರು ಕಾಣಿಕೆಯಿಂದ ಕೈ ಹಿಡಿಯಿರಿ.